ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಬಾರಿ ನಮಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ವರ್ಷಗಳಿಂದ ಪರಿಹಾರ ಆಗೇ ಇರಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಒಂದು ದೇವರ ಕೃಪೆಗೆ ಪಾತ್ರರಾಗೋದು ಅಥವಾ ನಮ್ಮ ದೇಹದಲ್ಲಿರುವಂತಹ ಭೂತ ಪ್ರೇತ ಪಿಶಾಚಿಗಳನ್ನು ನಾವು ಯಾವ ರೀತಿ ನಮ್ಮ ದೇಹದಿಂದ ಓಡಿಸ್ಲಿಕ್ಕೆ ಒಂದು ಸರಳವಾದಂತಹ ಪರಿಹಾರಗಳು ಅಂತೇಳಿ, ಇದು ಪೂರ್ತಿಯಾಗಿ ಪರಿಹಾರ ಆಗುತ್ತಾ ಅಂದಾಗ ಇದು ನಿಮ್ಮ ಒಂದು ಕರ್ಮದ ಅನುಷ್ಠಾನದ ಅಂದರೆ ಆಧಾರದ ಮೇಲೇ ಇದು ಪರಿಹಾರ ಆಗೋದು. ಜೊತೆಗೆ ನಿಮ್ಮ ಅನುಷ್ಠಾನವು ಇದರಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಹಾಗೆಯೇ ಯಾರೇ ಆದರೂ ಇವತ್ತು ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಷ್ಟೋ ಜನಕ್ಕೆ ಈ ಥರ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತಾರೆ, ಅಂಥವರಿಗೆ ಸಮೇತ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಭೂತ ಪ್ರೇತ ಪಿಶಾಚಿ ಅಥವಾ ದುಷ್ಟಶಕ್ತಿಗಳ ಒಂದು ಬಾಧೆಯನ್ನು ನಾವು ಪರಿಹರಿಸ್ಕೋಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಕೆಲವೆಲ್ಲ ಸಂದರ್ಭದಲ್ಲಿ ದಾನಗಳನ್ನು ಸಮೇತ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಗಂಟೆಯ ಒಂದು ದಾನ, ಅದನ್ನು ನಾವು ಘಂಟಾದಾನ ಅಂತ ಹೇಳ್ತೀವಿ. ಹಾಗೆ ಶಂಖವನ್ನು ಸಮೇತ ದಾನವಾಗಿ ಮಾಡೋದು. ಅದನ್ನು ಯಾರಿಗೆ ನೀವು ಮಾಡೋದು? ದೇವಸ್ಥಾನಗಳಿಗೆ ನೀವು ಮಾಡಿದ್ರೆ ಅತ್ಯಂತ ಒಂದು ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿ ದೇವಸ್ಥಾನದಲ್ಲಿ ದಿನನಿತ್ಯ ಪೂಜೆಗೆ ಸಮೇತ ಇದನ್ನು ಬಳಸಲಾಗುತ್ತೆ. ಅದರ ಜೊತೆಗೆ ಯಾರು ಕೊಟ್ಟಿದ್ದಾರೆ ಅವರನ್ನು ಒಂದು ಸ್ಮರಣೆಯನ್ನು ಸಮೇತ ಮಾಡ್ತಾರೆ. ನಮ್ಮ ಕ್ಷೇತ್ರಕ್ಕೆ ಇಂಥದ್ದು ಬೇಕಿತ್ತು, ಇಂಥ ವ್ಯಕ್ತಿಯಿಂದ ನಮ್ಮ ಕ್ಷೇತ್ರಕ್ಕೆ ಸಿಕ್ತು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ನಿಮ್ಮ ಹೆಸರುಗಳನ್ನು ಅವರು ಆದಷ್ಟು ಸಕಾರಾತ್ಮಕವಾಗಿ ಬಳಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮಗೆ ಇರುವಂತಹ ಸಮಸ್ಯೆಗಳು ನಿವಾರಣೆಗೆ ಒಂದು ದಾರಿ ಆಗುತ್ತೆ. ಹಾಗೆಯೇ ಸಾಲಿಗ್ರಾಮ ಅಂತ ಸಿಗುತ್ತೆ. ಅಂತಹ ಸಾಲಿಗ್ರಾಮವನ್ನು ಸಮೇತ ದೇವಸ್ಥಾನಕ್ಕೆ ನೀವು ದಾನದ ರೂಪದಲ್ಲಿ ಕೊಡ್ಬೋದು. ಹಾಗೆಯೇ ಎಳ್ಳೆಣ್ಣೆ, ಒಂದು ದೀಪವನ್ನು ಹಚ್ಚಲಿಕ್ಕೆ ಎಳ್ಳೆಣ್ಣೆಯನ್ನು ಕೊಡ್ಬೋದು. ಜೊತೆಗೆ ನಾವು ಇದನ್ನು ತೈಲದಾನ ಅಂತಲೂ ಹೇಳ್ತೀವಿ. ಹಾಗೆ ಘೃತದಾನಗಳು ಅಂತ ಹೇಳ್ತೀವಿ. ಅಂದರೆ ತುಪ್ಪವನ್ನು ಸಮೇತ ನಾವು ದೇವಸ್ಥಾನಗಳಿಗೆ ದಾನವನ್ನು ಕೊಡುವಂಥದ್ದು. ಅಂದರೆ ಆ ದೇವಸ್ಥಾನದಲ್ಲಿ ಅದನ್ನು ದೀಪವಾಗಿ ಹಚ್ಬೋದು ಅಥವಾ ಪ್ರಸಾದದ ರೂಪದಲ್ಲಿ ಅದನ್ನು ಒಂದು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ದೇವರ ನೈವೇದ್ಯಕ್ಕೆ ಸಮೇತ ಬಳಸ್ತಾರೆ. ಘೃತವನ್ನು ಸಮೇತ ದಾನವನ್ನು ನೀವು ಕೊಡ್ಬೋದು. ಜೊತೆಗೆ ದೀಪಗಳನ್ನು ನೋಡಿ, ದೀಪಗಳು ಅಂದಾಗ ಕಂಚಿನ ಅಥವಾ ಹಿತ್ತಾಳೆ ದೀಪ ಅಂತ ಏನಿದೆ, ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳಿಗೆ ಬಳಸುವಂತಹ ದೀಪಗಳನ್ನು ಸಮೇತ ನೀವು ದಾನವಾಗಿ ಕೊಡೋದರಿಂದ ನಿಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಭೂತ ಪ್ರೇತ ಪಿಶಾಚಿ ದುಷ್ಟಶಕ್ತಿಗಳನ್ನು ಒಂದು ಸಂಹಾರ ಮಾಡಲಿಕ್ಕೆ ಒಂದು ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಕಾಯಿಲೆ ಇದ್ದವರು ಅಥವಾ ತುಂಬ ನಿರಂತರವಾಗಿ ಔಷಧಿಗಳನ್ನು ತಗೊಳ್ಳೋರು ನೀವು ಸಮೇತ ಇಂತಹ ಒಂದು ದಾನವನ್ನು ಮಾಡೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಪರಿಹಾರಕ್ಕೆ ಒಂದು ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಪ್ರಿಯಕ್ಷಕರೇ, ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕಗಳ ಶಕ್ತಿಗಳ ಸಮಸ್ಯೆ ಅಥವಾ ನಮಗೆ ಬಂದ್ಬಿಟ್ಟು ಮದ್ದಿಡು ಆಗಿದೆ ಅಥವಾ ಹಲವಾರು ವರ್ಷಗಳಿಂದ ಇದು ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಹಾಗೆ ಇಂತಹ ಒಂದು ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.